ಎಲ್ಲರೂ ಮೊಣಕಾಲು ಮುಂದೆ ಹೇಳುವಂಥ ಸಮಯದಲ್ಲಿ ಹಿಂದೆ ಎಲ್ಲರೂ ಕೂಡ ಹೇಳಬೇಕ್ರಿ. 7 ಮೆಟ್ಟಿಲು ಧ್ಯಾನ ಶ್ರದ್ಧೆಯಿಂದ ಭಯದಿಂದ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದಾಗಿದೆ. ನಾವೆಲ್ಲರೂ ಕೂಡ ಏಕೀಭವಿಸೋಣ. ದೇವಾ, ನಾನು ನಿಮ್ಮ ಪಾದಕ್ಕೆ ಸಮರ್ಪಣೆ. ದೇವಾ, ಕಣ್ಣಿನಿಂದಲೂ ಬಾಯಿಂದಲೂ ನಾಲಿಗೆಯಿಂದಲೂ ಅವಯವಗಳಿಂದಲೂ ಜೀವಿತದಿಂದಲೂ ನಡತೆಯಿಂದಲೂ ಆಲೋಚನೆಗಳಿಂದಲೂ ಸಹವಾಸದಿಂದಲೂ ತಪ್ಪು ಮಾಡಿದ್ದೇನೆ, ಕ್ಷಮಿಸಿರಿ. ದೇವಾ, ನಿಮ್ಮ ರಕ್ತದ ಮೂಲಕ ನನ್ನನ್ನು ಕಳೆದು ಶುದ್ಧಪಡಿಸಿರಿ. ದೇವಾ, ತಲೆಯಲ್ಲಿರುವ ವ್ಯಾಧಿಯನ್ನು ತೊಲಗಿಸಿರಿ. ದೇವಾ, ಮೆದುಳಿನ ವ್ಯಾಧಿಯನ್ನು ತೊಲಗಿಸಿರಿ. ದೇವಾ, ಕೇಶರಾಶಿಗಳ ವ್ಯಾಧಿಯನ್ನು ತೊಲಗಿಸಿರಿ. ದೇವಾ, ಕಣ್ಣುಗಳ, ಕಿವಿಗಳ, ಮೂಗಿನ, ಬಾಯಿಯ, ನಾಲಿಗೆಯ, ಹಲ್ಲುಗಳ, ಗಂಟಲಿನ, ಶಬ್ದಪೆಟ್ಟಿಗೆಯ, ಅನ್ನನಾಳದ, ಅನ್ನಚೀಲದ, ಶ್ವಾಸಕೋಶಗಳ, ಹೃದಯದ, ಲಿವರಿನ, ಕಿಡ್ನಿಗಳ, ಕರಳುಗಳ, ಜಠರದ, ಮರ್ಮಾಂಗಗಳ, ಸ್ಪೈನಲ್ ಕಾರ್ಡಿನ, ಭುಜಗಳ, ಮೊಣಕೈಗಳ, ಮೊಣಕಾಲುಗಳ, ಅಂಗೈಗಳ, ಪಾದಗಳ, ಕೀಲುಗಳ, ನರಗಳ, ಕಂಡರಗಳ, ಎಲುಬುಗಳ, ಚರ್ಮದ, ರಕ್ತದ, ಮಾಂಸದ, ಕುತ್ತಿಗೆಯ ಕಾಲು ಮೊದಲುಗೊಂಡು ನಡುನೆತ್ತಿಯವರೆಗೆ ಇರುವ ಸಕಲ ಅವಯವಗಳನ್ನು ತೊಲಗಿಸಿರಿ. ಸಕಲ ಅವಯವಗಳಲ್ಲಿರುವ ರೋಗವನ್ನ ತೊಲಗಿಸಿರಿ. ದೇವಾ, ಬಡತನ ಶಾಪ, ಬಂಜತನ ಶಾಪ, ಅವಮಾನದ ಶಾಪ, ಅಭಿವೃದ್ಧಿಯಾಗದ ಶಾಪ, ಇನ್ನಿತರ ಎಲ್ಲ ಅಶುಭ ಶಾಪಗಳನ್ನ ತೊಲಗಿಸಿರಿ. ದೇವಾ, ಮಾಟ ಮಂತ್ರ, ತಂತ್ರಶಕ್ತಿ, ಎಲ್ಲ ದುಷ್ಟ ದುರಾತ್ಮನ ಸೈತಾನನ ಶಕ್ತಿಗಳೆಲ್ಲವನ್ನ ತೊಲಗಿಸಿರಿ. ದೇವಾ, ಕ್ಯಾನ್ಸರ್, HIV ಏಡ್ಸ್, ಶುಗರ್ ಕಾಯಿಲೆ, ಉಪ್ಪಿನ ರೋಗ, ಥೈರಾಯ್ಡ್, ಮೂಲವ್ಯಾಧಿ, ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ, COVID-19 ಎಲ್ಲ ಥರವಾದ ಸಾಂಕ್ರಾಮಿಕ ರೋಗಗಳು, ವಂಶ ಪಾರಂಪರ್ಯವಾಗಿ ಬರುವ ಸಕಲ ರೋಗಗಳು, ವೈದ್ಯರು ಹೆಸರಿಸದ ಹೊಸ ರೋಗಗಳು ತೊಲಗಿಸಿರಿ. ದೇವಾ, ನಿಮ್ಮ ಪರಿಪೂರ್ಣವಾದ ಪವಿತ್ರವಾದ ನಾಮದ ಮೂಲಕ, ಆತ್ಮನ ಮೂಲಕ, ರಕ್ತದ ಮೂಲಕ ಸಂಪೂರ್ಣ ಸ್ವಸ್ಥತೆ, ಪರಿಪೂರ್ಣ ಆರೋಗ್ಯವನ್ನೇ ದಯಪಾಲಿಸಿರಿ. ರಕ್ತವು ನನ್ನ ಮೇಲೆ ಸುರಿಸು ದೇವರೇ, ರಕ್ತವು ನನ್ನ ಒಳಗೆ ಕಳಿಸು ದೇವರೇ. ಯೇಸು ಸ್ವಾಮಿ ರಕ್ತವು ಬರುತ್ತಲಿರುವುದು, ರಕ್ತವು ಒಳಗೆ ಬಂದು ತುಂಬಿಕೊಂಡಿದೆ, ರಕ್ತವು ಒಳಗೆ ಸೇರಿ ಪಾಪ ತೊಳೆದಿದೆ, ರೋಗ ನೀಗಿದೆ, ಜೀವ ತುಂಬಿದೆ, ಬಿಡುಗಡೆ ತಂದಿದೆ, ಅದ್ಭುತ ಮಾಡಿದೆ. ರಕ್ತವನ್ನು ಶುದ್ಧೀಕರಿಸಿಕೊಳ್ಳೋಣ. ಸುದಿ 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 ಪಾಪವು ನಾನಾಲಿ ಬಾರದಂತೆಯೇ
ಅತಿ ಪರಿಶುದ್ಧವಾಗಿ ನನ್ನ ದೃಢಪಡಿಸುತ್ತಾನೆ. ಪಾಪವನ್ನು ನಾನು ಮಾಡದಂತೆಯೇ ಅತಿ ಪರಿಶುದ್ಧವಾಗಿ ನನ್ನ ಸ್ಥಿರಪಡಿಸುತ್ತಾನೆ. ಬಲಗೊಳಿಸು ಎಂದೇ ದೃಢಪಡಿಸುತ್ತಾನೆ. ಪರಿಶುದ್ಧನಾದ ಸ್ತುತಿಯೋಣ. ಸ್ತುತಿ 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 ಸ್ತುತಿದೇವ 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 ಸ್ತುತಿ 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 ಸೋದರ ಸ್ತುತಿ ಸೋದರ ಸ್ತುತಿ ಸೋದರ ಸ್ತುತಿ ಸೋದರ ಸ್ತುತಿ 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 ದೇವಾ, ಇನ್ನು ಮೇಲೆ ನಾನು ಯಾವ ತಪ್ಪನ್ನು ಮಾಡುವುದಿಲ್ಲ. ಕಣ್ಣಿನಿಂದಲೂ, ಬಾಯಿಂದಲೂ, ನಾಲಿಗೆಯಿಂದಲೂ, ಅವಯವಗಳಿಂದಲೂ, ಜೀವಿತದಿಂದಲೂ, ನಡತೆಯಿಂದಲೂ, ಆಲೋಚನೆಗಳಿಂದಲೂ, ಸಹವಾಸದಿಂದಲೂ ಯಾವ ತಪ್ಪನ್ನು ಮಾಡುವುದಿಲ್ಲ. ಇದೇ ನನ್ನ ತೀರ್ಮಾನ. ದೇವಾ, ಈ ನನ್ನ ತೀರ್ಮಾನಗಳನ್ನು ನಾನು ಜೀವಿಸುವ ಮಟ್ಟಿಗೆ ಕಾಪಾಡಿಕೊಳ್ಳಲು ನನಗೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಮಾಡಿರಿ. ಪರಿಶುದ್ಧ ಆತ್ಮನ ಕಳಿಸು ದೇವಾ. ಪರಿಶುದ್ಧ ಆತ್ಮನ ಕಳಿಸು ದೇವಾ. ಪರಿಶುದ್ಧ ಆತ್ಮನ ಕಳಿಸು ದೇವಾ. ಆತ್ಮದಿಂದ ನನ್ನ ತುಂಬಿಸು ದೇವಾ. ಶಕ್ತಿಯಿಂದ ನನ್ನ ತುಂಬಿಸು ದೇವಾ. ಬಲದಿಂದ ನನ್ನ ತುಂಬಿಸು ದೇವಾ. ಪರಿಶುದ್ಧ ಆಜ್ಞೆಯ ಕಳಿಸು ದೇವಾ. ಪರಿಶುದ್ಧ ಆಜ್ಞೆಯ ಕಳಿಸು ದೇವಾ. ಪರಿಶುದ್ಧ ಆಜ್ಞೆಯ ಕಳಿಸು ದೇವಾ. ಅಗ್ನಿಯಿಂದ ನನ್ನ ತುಂಬಿಸು ದೇವಾ. ಆತ್ಮದಿಂದ ನನ್ನ ತುಂಬಿಸು ದೇವಾ. ಶಕ್ತಿಯಿಂದ ನನ್ನ ತುಂಬಿಸು ದೇವಾ. ಅಗ್ನಿಯಿಂದ ನನ್ನ ತುಂಬಿಸು ದೇವಾ. ಆತ್ಮದಿಂದ ನನ್ನ ತುಂಬಿಸು ದೇವಾ. ಶಕ್ತಿಯಿಂದ ನನ್ನ ತುಂಬಿಸು ದೇವಾ. ಬಲದಿಂದ ನನ್ನ ತುಂಬಿಸು ದೇವಾ. ಅಭಿಷೇಕ 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 ಮಹಿಮೆ 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 ಮಹಿಮೆ. ಹಲ್ಲಿ 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 ಸ್ತುತಿ 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 ಸ್ತೋತ್ರ 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 ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ 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 ದೇವಾ, ನಾನು ನಿಮ್ಮ ಪಾದಕ್ಕೆ ಸಮರ್ಪಣೆ. ದೇವಾ, ನನ್ನ ಕುಟುಂಬ, ಎಲ್ಲಾ ಕುಟುಂಬಗಳು, ನನ್ನ ಗ್ರಾಮ, ಎಲ್ಲ ಗ್ರಾಮಗಳು, ನನ್ನ ತಾಲೂಕು, ಎಲ್ಲ ತಾಲೂಕುಗಳು,
ನನ್ನ ಜಿಲ್ಲೆ, ಎಲ್ಲಾ ಜಿಲ್ಲೆಗಳು, ನನ್ನ ರಾಜ್ಯ, ಎಲ್ಲ ರಾಜ್ಯಗಳು, ನನ್ನ ಪ್ರೀತಿಯ ಭಾರತ ದೇಶ, ಎಲ್ಲಾ ದೇಶಗಳು, ಪರಿಪಾಲಕರು, ಅಧಿಕಾರಿಗಳು, ಶುಭವಾರ್ತಿಕರು, ಸೈನಿಕರು, ಸರ್ವರು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಎಲ್ಲಾ ಮಠಗಳು, ಮಠಾಧೀಶರು, ಮಠದ ಭಕ್ತರು, ಶರಣರು, ಸಂತರು, ಸಾಧರು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಎಲ್ಲ ಮಸೀದಿಗಳು, ಮಸೀದಿಯ ಭಕ್ತರು, ಮೌಲವಿಯರು, ಇಮಾಮರು, ಸರ್ವರು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಎಲ್ಲಾ ಚರ್ಚ್ಗಳು, ಯೇಸು ಕ್ರಿಸ್ತನ ವಿಶ್ವಾಸಿಗಳು, ಸೇವಕರು, ಯಾಜಕರು, ಬೋಧಕರು, ಸುವಾರ್ತಿಕರು, ಸರ್ವರು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಬೌದ್ಧ, ಜೈನ, ಸಿಖ್ ಬೋಧಕರು, ಸಾಧ್ವಿಗಳು, ಅನುಯಾಯಿಗಳು, ಭಕ್ತರು, ಶರಣರು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಪ್ರಪಂಚದಲ್ಲಿರುವ ಎಲ್ಲಾ ಧರ್ಮಗಳು, ಧರ್ಮಶಾಸ್ತ್ರಗಳು, ಧರ್ಮಶಾಸ್ತ್ರ ಪ್ರಬೋಧಕರು, ಅನುಯಾಯಿಗಳು, ಭಕ್ತರು, ಶರಣರು, ಸಂತರು, ಸಾಧರು, ಅನಾಥರು, ಬಡವರು, ಭಿಕ್ಷುಕರು, ವ್ಯಾಧಿಗ್ರಸ್ತರು, ವಿಧವೆಯರು, ನಿರ್ಗತಿಕರು, ಸಕಲ ವೃತ್ತಿ ಮಾಡುವ ಮನುಷ್ಯರೆಲ್ಲರೂ ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಮೇಲೆ ಹೇಳಿರುವ ಇವರೆಲ್ಲರನ್ನು ರಕ್ಷಣೆಯ ಮಾರ್ಗದಲ್ಲಿ, ಮೋಕ್ಷ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆಸಿ ಸ್ಥಿರಪಡಿಸಿರಿ. ದೇವಾ, ಅಡವಿಯಲ್ಲಿರುವ ಜಂತುಗಳು, ಸಾಧು ಪ್ರಾಣಿಗಳು, ಮೃಗಗಳು, ಯಂತ್ರಗಳು, ಬೆಟ್ಟಗಳು, ಗುಡ್ಡಗಳು, ಹೊಲಗಳಲ್ಲಿರುವ ಬೆಳೆಗಳು, ಸಕಲ ಜಲಧಾರೆಗಳು ಸರ್ವವು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ನೀರಿನಲ್ಲಿ ವಾಸಿಸುವ ಜಲಚರಗಳು, ಉಭಯವಾಸಿಗಳು, ಯಂತ್ರಗಳು, ಮಾನವರು ನಿಮ್ಮ ಭಾವಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ದೇವಾ, ಮೊದಲನೇ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಯಂತ್ರಗಳು, ಮಾನವರು ನಿಮ್ಮ ಪಾದಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಎರಡನೇ ಆಕಾಶದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳು, ಅಸಂಖ್ಯಾತ ಗ್ರಹಗಳು, ಮಾನವ ಕಲ್ಪಿತ ಯಂತ್ರಗಳು ಸರ್ವವು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಮೂರನೇ ಆಕಾಶದ ಮೇಲಿರುವ ಮಹಾಕಾಶ, ಪರಮಾಕಾಶ, ಪರಲೋಕ, ಪರದೇಶಿ ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ದೇವಾ, ಪರಲೋಕದಲ್ಲಿರುವ ಪ್ರಥಮ ದೂತರು, ದ್ವಿತೀಯ ದೂತರು, ತೃತೀಯ ದೂತರು, ನಾಲ್ಕನೇ ದೂತರು, ಐದನೇ ದೂತರು, ಆರನೇ ದೂತರು, ಏಳನೇ ದೂತರು, ಅಗ್ನಿ ದೂತರು, ಸುವಾರ್ಥ ದೂತರು, ಸನ್ನಿಧಿ ದೂತರು, ಸೈನಿಕ ದೂತರು, ಸಹಾಯಕ ದೂತರು, ಸಂದೇಶಕ ದೂತರು, ಗಾಬ್ರಿಯೇಲ್, ಮಿಕಾಯೇಲ್, ಕೆರೂಬಿಯರು, ಶರಾಫಿಯರು, 24 ಮಂದಿ ಹಿರಿಯರು, ಹೊಸ ಹಾಡು ಹಾಡುವಂತ ಪರಿಶುದ್ಧರು, ಕೋಟ್ಯಾನ ಕೋಟಿ ದೂತ ಗಣ ಸಮೂಹವು ನಿಮ್ಮ ಭಾಗಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಪರದೇಶಿನಲ್ಲಿರುವ ಜಲಪ್ರಳಯಕ್ಕೆ ಮುಂಚೆ ಬದುಕಿ ಹೋದ 10 ಮಂದಿ ಮಹಾಪುರುಷರು, ಜಲಪ್ರಳಯದಲ್ಲಿ ಬದುಕುಳಿದ 8 ಮಂದಿ ಸ್ತ್ರೀ ಪುರುಷರು,
ಮತ್ತು ಅಬ್ರಹಾಂ, ಇಸಾಕ್, ಯಾಕೋಬ್, ಎಲಿಯಾ, ಎಲೀಷಾ, ದಾವೀದ, ಮರಿಯಮ್ಮ, ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ, ನೀವು ಇಷ್ಟಪಟ್ಟ ಎಲ್ಲ ಸ್ತ್ರೀ ಪುರುಷ ಭಕ್ತರು ಸ್ವಾರ್ಥಗಾಗಿ ಪ್ರಾಣ ತ್ಯಾಗ ಮಾಡಿದ ಸಕಲ ವೀರ ಜಯಶಾಲಿಗಳು, ಕೋಟ್ಯಾನ ಕೋಟಿ ಬಾಲ ಮಕ್ಕಳು ನಿಮ್ಮ ಪಾದಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಪಾಪವಿಲ್ಲದ ಯುಗ, ಮನಸ್ಸಾಕ್ಷಿ ಯುಗ, ಮಾನವನ ಆಳ್ವಿಕೆ ಯುಗ, ವಾಗ್ದಾನದ ಯುಗ, ಧರ್ಮಶಾಸ್ತ್ರದ ಯುಗ, 6ನೇ ಯುಗವಾದ ಈ ಕೃಪಾಯುಗದಲ್ಲಿ ಮುಂದೆ ಬರಲಿರುವ 7ನೇ ಯುಗವಾದ ನಿತ್ಯ ಶಾಶ್ವತ ಯುಗದವರೆಗೆ ನೀವು ನಿರ್ಧಾರ ಮಾಡಿರುವ ಸ್ಥಳಕ್ಕೆ ಬಂದಿರುವ ಪ್ರತಿಯೊಂದು ಆತ್ಮಗಳು ನಿಮ್ಮ ಪಾದಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಪರಲೋಕ, ಪ್ರವಾಸಿ ಲೋಕವಾದ ಭೂಲೋಕ, ಪಾತಾಳ ಲೋಕ, ನಮ್ಮ ಕಣ್ಣಿಗೆ ಗೋಚರವಾಗದ, ನಮ್ಮ ಜ್ಞಾನಕ್ಕೆ ನಿಲುಕದ, ನಮಗೆ ಮರೆಯಾಗಿಡಲ್ಪಟ್ಟಿರುವ ಉಳಿದ ಎಲ್ಲಾ ಲೋಕಗಳಲ್ಲಿರುವ ಪ್ರತಿಯೊಂದು ಸೃಷ್ಟಿಯು, ವಸ್ತುವು, ಜೀವಿಯು ನಿಮ್ಮ ಪಾದಕ್ಕೆ ಸಮರ್ಪಣೆ ಶಾಂತಿಗೊಳಿಸಿರಿ. ದೇವಾ, ಈ ಪ್ರಾರ್ಥನೆಯನ್ನು ರಾಜಾದಿರಾಜನು, ಕರ್ತಾದಿ ಕರ್ತನು, ದೇವಾದಿ ದೇವನು, ಪ್ರಭುಗಳ ಪ್ರಭುವಾಗಿರುವ, ಅತಿ ಬೇಗನೆ ಬರಲಿರುವ ಮದಲಿಂಗನು, ಮಹಾರಾಜನು, ಮಹಾಪ್ರಭುವಾದ ನಜರೇತಿನ ಯೇಸು ಕ್ರಿಸ್ತು ಪರಿಶುದ್ಧ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿ ಪಡೆದುಕೊಂಡಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ತಂದೆಯವರಿಗೂ, ಕುಮಾರರಿಗೂ, ಪರಿಶುದ್ಧಾತ್ಮರಿಗೂ ಆದಿಯಿಂದಲೂ ಈಗಲೂ ಯಾವಾಗಲೂ ಮಹಿಮೆ, ಮಹಿಮೆ, ಮಹಾಮಹಿಮೆ, ಘನತೆ, ಕೀರ್ತಿ, ಪ್ರಭಾವಗಳು ಈಗ ಈಗಗಳು ಉಂಟಾಗಲಿ. ತಂದೆಯವರಿಗೂ, ಕುಮಾರರಿಗೂ, ಪರಿಶುದ್ಧಾತ್ಮರಿಗೂ ಆದಿಯಿಂದಲೂ ಈಗಲೂ ಯಾವಾಗಲೂ ಮಹಿಮೆ, ಮಹಿಮೆ, ಮಹಾಮಹಿಮೆ, ಘನತೆ, ಕೀರ್ತಿ, ಪ್ರಭಾವಗಳು ಈಗ ಈಗಗಳು ಉಂಟಾಗಲಿ. ತಂದೆಯವರಿಗೂ, ಕುಮಾರರಿಗೂ, ಪರಿಶುದ್ಧಾತ್ಮರಿಗೂ ಆದಿಯಿಂದಲೂ ಈಗಲೂ ಯಾವಾಗಲೂ ಮಹಿಮೆ, ಮಹಿಮೆ, ಮಹಾಮಹಿಮೆ, ಘನತೆ, ಕೀರ್ತಿ, ಪ್ರಭಾವಗಳು ಈಗ ಈಗಗಳು ಉಂಟಾಗಲಿ. ಆಮೆನ್, ಆಮೆನ್, ಆಮೆನ್. ದೇವಾ, ನನಗೆ ಕಾಣು, ನನ್ನ ಸಂಗಡ ಮಾತ್ರ, ನನ್ನನ್ನು ಮುಚ್ಚು. ದೇವಾ, ಎಲ್ಲರಿಗೂ ಕಾಣು, ಎಲ್ಲರ ಸಂಗಡ ಮಾತ್ರ, ಎಲ್ಲರನ್ನ ಮುಚ್ಚು. ಆಶೀರ್ವದಿಸಿ ಬಿಡುಗಡೆ ಕೊಡಿ. ಸಂದೇಹ ಮೌನವಾಗಿದ್ದು ದೇವರ ಆಶೀರ್ವದಿಸುವ ಸಮಯ. ಸ್ತುತಿ ದೇವ, ಸ್ತುತಿ, 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 ಸ್ತುತಿ. ತಂದೆಯಾದ ದೇವರಿಗೆ ಸ್ತುತಿಯೋಣ, ಕುಮಾರನ ದೇವರಿಗೆ ಸ್ತುತಿಯೋಣ, ಪರಿಶುದ್ಧ ದೇವರಿಗೆ ಸ್ತುತಿಯೋಣ, ತ್ರಿಯೇಕ ದೇವರಿಗೆ ಸ್ತುತಿಯೋಣ. ನಿಜವಾಗಿ ನಿನ್ನನ್ನು ಆಶೀರ್ವದಿಸಿ ಹೆಚ್ಚೆಚ್ಚನ್ನು ವಾಗ್ದಾನ ಮಾಡಿದರೆ ಸ್ತುತಿಯೋಣ. ಭಯಪಡಬೇಡ, ನಿನ್ನ ಬಳಿಯಿಂದ ನಿನ್ನನ್ನು ಅಭಿವೃದ್ಧಿಪಡಿಸಲು ವಾಗ್ದಾನ ಮಾಡಿದರೆ ಸ್ತುತಿಯೋಣ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದರೆ ಮಹಾಕೃಪೆಯನ್ನು ಸೇರಿಸಿಕೊಳ್ಳಲು ವಾಗ್ದಾನ ಮಾಡಿದರೆ ಸ್ತುತಿಯೋಣ. ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗಲೆಂಬುದು ವಾಗ್ದಾನ ಮಾಡಿದರೆ ಸ್ತುತಿಯೋಣ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಗುಣವಂತೆ ನಾಳೆ ನನ್ನ ಆಲಯಕ್ಕೆ ಬರುವೆ ಎಂಬುದಾಗಿ ನಿನಗೆ 15 ವರ್ಷ ಆಯುಷನ್ನು ಹೆಚ್ಚಿಸಲು ವಾಗ್ದಾನ ಮಾಡಿದರೆ ಸ್ತುತಿಯೋಣ.
ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ನಿನ್ನನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಹೇಳಿದಂತೆ ದೇವರಿಗೆ ಸ್ತುತಿಯೋಣ. ಈಗ ಬೇಗನೆ ಬರುತ್ತೇನೆ, ಅವನವನ ನಡವಳಿಕೆ ಪ್ರಕಾರವಾಗಿ ಕೊಡತಕ್ಕ ಪ್ರತಿಫಲ ನನ್ನ ಬಳಿಯಲ್ಲಿದೆ ಎಂಬುದಾಗಿ ಲೋಕಕ್ಕೆ ನ್ಯಾಯ ತೀರಿಸಲಿಕ್ಕೆ ನ್ಯಾಯಾಧಿಪತಿಯಾಗಿ ವೀರ ವಸಂತರಾಜನಾಗಿ ಬರುವಂತ ಯೇಸು ಸ್ವಾಮಿಗೆ ಸ್ತುತಿ ಹೇಳೋಣ. ಅಂತ ಶೋಕಿಸಿಕೊಳ್ಳೋಣ. ನನ್ನ ತಂದೆಯ ದೇವರಲ್ಲಿ ಯೇಸು ಕ್ರಿಸ್ತನಾದ ಪರಿಶುದ್ಧಾತ್ಮನ ಸಾರಿಸಿ ನನ್ನ ಸಮಾನ ಕುಟುಂಬ ಖರ್ಚನ್ನು ಬಂಧನದಲ್ಲಿ ಸಂಭವಿಸಲು ತಂದೆ